ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಶಾಂತಿ ಮನೋಜ ಬೈದ ಅಂತ ಹೇಳ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಬಿಕ್ಸಿ ಅಳ್ತಾ ಇರೋವಾಗ ರಘುನಾಥ್ ಅವ್ರು ಬಂದು, ಯಾಕೆ ಶಾಂತಿ ಏನಾಯ್ತೆ, ಯಾಕೆ ಹಿಂಗೆ ಅಳ್ತಾ ಇದೆಯಾ ಅಂತ ಹೇಳಿ ಕೂತ್ಕೊಂಡು ಕೇಳ್ತಾ ಇರೋವಾಗ ಅಂದರೆ ಶಾಂತಿ ಹೇಳ್ತಾಳೆ, ರೀ ಮನೋಜ ನನಗೆ ರೂಮಿಂದ ಆಚೆ ಹೋಗು ಅಂತ ಹೇಳಿ ಕೋಪದಿಂದ ಬೈದ್ಬಿಟ್ಟಾರೆ. ನನಗೆ ಯಾವತ್ತೂ ಈ ಥರ ಬೈದಿರಲಿಲ್ಲ. ಇವತ್ತು ನನಗೆ ಅವ್ನು ಬೈದಿರೋದು ತುಂಬ ನನಗೆ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಹೇಳಿ ಅಳ್ತಾ ಇರ್ತಾಳೆ. ಸೂರ್ಯ ಬಂದು, ಏನು ಹೇಳ್ತಾ ಇದೆಯಾ ಸಕ್ಕರೆ, ಮನೋಜ ನಿನಗೆ ಬೈಯೋದಾ ಅಂತ ಹೇಳಿದಾಗ, ಹೌದು ಕಣೋ ಅಂತ ಹೇಳಿ ಶಾಂತಿ ಹೇಳಿದಾಗ ರವಿ ಹೇಳ್ತಾನೆ, ಅಮ್ಮ ನಿನಗೆ ಬೈದ್ನ ಅಮ್ಮ ಮನೋಜ, ಏನು ರೂಮಿಂದ ಆಚೆ ಹೋಗು ಅಂತ ಹೇಳ್ದ, ನನಗೆ ನಂಬಕ್ಕಾಗ್ತಿಲ್ವಲ್ಲಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಹೌದು ಕಣೋ ರವಿ, ನನಗೆ ರೂಮಿಂದ ಆಚೆ ಹೋಗು, ನನಗೆ ಕೋಪ ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಕಣೋ, ನಾ ಯಾವತ್ತೂ ಆ ಥರ ಹೇಳಿರಲಿಲ್ಲ ಅಂತೇಳಿ ಜೋರಾಗಿ ಬಿಕ್ಸಿ ಹೇಳ್ತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಏಯ್ ಯಾಕೋ ಆ ಥರ ಹೇಳ್ದ ಅವನು ಅಂತ ಕೇಳಿದಾಗ, ನನಗೇನೋ ಗೊತ್ತು, ಹೋಗಿ ಅವನಿಗೆ ಕೇಳಬೇಕು ಅಂತ ಹೇಳಿದಾಗ, ಬಾರೋ ರವಿ ಹೋಗಿ ಕೇಳೋಣ, ಯಾಕೆ ಈ ಸಕ್ಕರೆಗೆ ಈ ಥರ ಹೇಳ್ದ ಅಂತ ಕೇಳೋಣ ಅಂತ ಹೇಳಿದಾಗ, ಬಾರೋ ರವಿ ಅಂತ ಹೇಳಿ ಸೂರ್ಯ ಕರ್ಕೊಂಡು ಹೋಗ್ತಾನೆ. ರವಿ ಸೂರ್ಯ ಇಬ್ಬರು ಕೂಡ ಬಾಗಿಲು ತಟ್ಬಿಟ್ಟು, ಲೋ ಮನೋಜ ಬಾರೋ ಹೊರಗಡೆ ಅಂತ ಹೇಳಿ ಕರೆದಾಗ, ಏಯ್ ಏನಕ್ಕೋ ಆ ಥರ ಕಿರ್ಚಾಡ್ತಾ ಇದ್ರ, ಏನಾಯಿತು ಅಂತ ಕೇಳಿ ಮನೋಜ ಹೇಳ್ತಾನೆ. ಹಾಗೆ ರೋಹಿಣಿ ಕೂಡ ಬರ್ತಾಳೆ. ಮನೋಜ ಹೇಳ್ತಾನೆ, ಯಾಕೆ ಏನಾಯಿತು ಅಂತ ಕೇಳಿದಾಗ, ಅಲ್ಲ ಕಣೋ ಅಮ್ಮಂಗೆ ಏನು ಹೇಳಿದೆ, ಅಮ್ಮ ನೋಡಲ್ಲಿ ಹೆಂಗೆ ಅಳ್ತಾ ಇದ್ದಾರೆ ಅಂತ ಹೇಳಿ ಹೇಳಿದಾಗ ಶಾಂತಿ ಮುಖ ನೋಡ್ತಾನೆ ಮನೋಜ ನೋಡ್ತಾ ಇರೋದು ನೋಡಿ ಶಾಂತಿ ಇನ್ನೂ ಜೋರಾಗಿ ಬಿಕ್ಸಿ ಅಳ್ತಾ ಇರ್ತಾಳೆ. ರೋಹಿಣಿ ನೋಡಿಬಿಟ್ಟು ಖುಷಿ ಪಡ್ತಾ ಇರ್ತಾಳೆ. ನೋಡು ಅಮ್ಮ ನೋಡಿ ಹೇಗೆ ಅಳ್ತಾ ಇದ್ದಾರೆ ಅಂತ ಹೇಳಿದಾಗ, ಅಮ್ಮ ಅಳ್ತಾ ಇದ್ದಾರೆ ಅಂತ ಹೇಳಿ ಮನೋಜ ನೋಡಿದಾಗ, ಮನೋಜ ಬಂದುಬಿಟ್ಟು ಅಮ್ಮನ ಹತ್ರ ಅಂದರೆ ಶಾಂತಿ ಹತ್ರ ಬಂದು, ಅಮ್ಮ ಏನಾಯಿತು, ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿದಾಗ, ಏನೋ ಹೇಳಿದೆ ಅಮ್ಮಂಗೆ, ನೋಡು ಇಲ್ಲಿ ಅಳ್ತಾ ಇದ್ದಾರೆ ಅಂತ ಹೇಳಿದಾಗ ರೋಹಿಣಿ ಬಂದುಬಿಟ್ಟು ನಕ್ಕೊಂಡು ಬಂದು, ಅತ್ತೆ ನಿನಗೆ ನಿಮ್ಮನ್ನು ಈ ಥರ ನೋಡೋಕ್ಕೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಅತ್ತೆ ಅಂತ ಹೇಳಿದಾಗ ಶಾಂತಿ ಅಂದರೆ ರೋಹಿಣಿ ಮುಖನ ನೋಡಿಬಿಟ್ಟು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಅಪ್ಪ ನಿನಗೊಂದು ನೆನಪಿದ್ಯಾ, ಮನೋಜ ಏನೇ ತಪ್ಪು ಮಾಡಿದ್ರು ಕೂಡ ನನಗೂ ಮತ್ತು ರವಿಗೂ ಇಬ್ಬರಿಗೂ ಮಾತ್ರ ಪನಿಷ್ಮೆಂಟ್ ಕೊಡ್ತಾಯಿದ್ರು ಅಮ್ಮ, ಆದರೆ ಮನೋಜಂಗೆ ಮಾತ್ರ ಒಂದು ಏಟು ಹೊಡಿತಾ ಇರಲಿಲ್ಲ. ಈಗ ನೋಡ್ದ ಅಪ್ಪ ಹೇಗೆ ನಡೀತಾ ಇದೆ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಇವೆಲ್ಲ ನೋಡಿದ್ರೆ ಒಳ್ಳೆ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಡ್ತಾರಲ್ಲ ಆ ಥರ ನಡೀತಾ ಇದೆ ಮನೇಲಿ ಅಂತ ಹೇಳ್ತಾಳೆ ಶ್ರುತಿ. ಸೂರ್ಯ ಹೇಳ್ತಾನೆ, ಏನು ಹೇಳ್ತಾ ಇದೆಯಾ ಸಕ್ಕರೆ, ನೀನು ಚಿಕ್ಕ ವಯಸ್ಸಲ್ಲಿ ಅವ್ನು ಏನೇ ತಪ್ಪು ಮಾಡಿದ್ರು ಕೂಡ ಮುದ್ದು ಮಾಡಿಕೊಂಡು ಅವನಿಗೆ ಎಷ್ಟು ನೀನು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೆ, ಈಗ ನೋಡ್ದ ಹೆಂಗೆ ನಡ್ಕೋತಾ ಇದೆ ನಿನಗೆ ಅಂತ ಅಂದಾಗ ಮತ್ತೆ ಜೋರಾಗಿ ಹೇಳ್ತಾಳೆ ಶಾಂತಿ. ರಂಗನಾಥ್ ಅವ್ರು ಹೇಳ್ತಾರೆ, ಏನೋ ಮನೋಜ ಇದು ಅಂತ ಹೇಳಿದಾಗ, ಅಪ್ಪ ಅದು ಅಂತ ಹೇಳಿದಾಗ, ನಿಲ್ಲಿಸಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ, ನಿಲ್ಲಿಸ್ರಿ, ಏನು ಬೇಡ ನನಗೆ, ನೀವೇನು ಹೇಳೋದಕ್ಕೆ ಬೇಡ ಕೇಳೋದು ಬೇಡ, ಅವನಿಗೆ ನಾನು ಬೇಡದೊಳಾಗ್ಬಿಟ್ಟಿದ್ದೀನಿ, ರೂಮಿಂದ ಆಚೆ ಹೋಗು ಅನ್ನೋಷ್ಟು ನಾನು ಬೇಡವಾಗಿದ್ದೀನಿ ಅಂತ ಹೇಳಿ ಮನೋಜನ ಮುಖ ನೋಡ್ಕೊಂಡು ಹತ್ಕೊಂಡು ಹೇಳ್ತಾಳೆ ಶಾಂತಿ. ಸೂರ್ಯ ಹೇಳ್ತಾನೆ, ನೋಡಪ್ಪ ಈ ಮನೋಜನಿಂದನೇ ಅಮ್ಮ ಇಷ್ಟೆಲ್ಲ ಅಳ್ತಾ ಇರೋದು, ಇಷ್ಟೆಲ್ಲ ಬೇಜಾರು ಮಾಡ್ಕೋತಾ ಇರೋದು, ಅವನಿಗೆ ಏನಾದರೂ ಒಂದು ಪನಿಷ್ಮೆಂಟ್ ಕೊಡಬೇಕಪ್ಪ ಅಂತ ಹೇಳ್ತಾನೆ ಸೂರ್ಯ. ಮೀನಾ ಹೇಳ್ತಾಳೆ, ಏನ್ರಿ ಸುಮ್ಮನೆ ಇರ್ರಿ, ಏನು ಚಿಕ್ಕ ಮಕ್ಳು ಮಾಡ್ದಂಗೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ, ಹೌದು ಅಮ್ಮನೇ ಮಾಡ್ತಿದ್ರಲ್ವ ಪನಿಷ್ಮೆಂಟು, ಅದನ್ನು ಇವನಿಗೆ ಕೊಡಬೇಕು, ಮನೋಜ ನೀನು ಅದೇ ಅಮ್ಮ ಪನಿಷ್ಮೆಂಟ್ ಕೊಡ್ತಾ ಇದ್ರಲ್ಲ ಅದೇ ಥರ ಮಾಡು ಅಂತ ಹೇಳ್ತಾನೆ ಸೂರ್ಯ ಹೇಳೋ ಮಾತನ್ನು ಕೇಳಿಸ್ಕೊಂಡು ಮನೋಜ ಹೇಳ್ತಾನೆ, ಎಲ್ಲೋ ಸುಮ್ಮನೆ ಇರೋ ಅಮ್ಮ, ಏನಮ್ಮ ನೀನು, ನಾನೇನೋ ಕಾಮನ್ ಆಗಿ ಹೇಳ್ದಮ್ಮ, ನೀನು ನೋಡಿದ್ರೆ ಸೀರಿಯಸ್ ಆಗಿ ತೊಗೊಂಡಿದ್ಯಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಸುಮ್ಮನೆ ಇರೋ, ನೀನು ಮಾತಾಡಬೇಡ, ನಿನಗೆ ಮಾತಾಡೋ ಥರ ಮಾಡಿರೋದೇ ಬೇರೆಯವರು, ಅದಕ್ಕೋಸ್ಕರ ನೀನು ಮಾತಾಡಿದ್ದೆ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ ಶಾಂತಿ. ರೋಹಿಣಿ ಹೇಳ್ತಾಳೆ, ಅತ್ತೆ ಏನತ್ತೆ ನೀವು ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ನೀನು ಮಾತಾಡ್ಬೇಡ ಕಣೆ, ನಿನ್ನಿಂದನೇ ಎಲ್ಲ ಆಗಿರೋದು ಅಂತ ಹೇಳ್ತಾಳೆ ಶಾಂತಿ. ರಂಗನಾಥ್ ಅವ್ರು ಹೇಳ್ತಾರೆ, ಶಾಂತಿ ಈಗೇನಾಯಿತು ಅಂತ ಇಷ್ಟೊಂದು ಅಳ್ತಾ ಇದೆಯಾ, ಲೋ ಮನೋಜ ಏನು ಇದೆಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ ಮನೋಜ ಹೇಳ್ತಾನೆ, ಅಮ್ಮ ನೀನು ಯಾಕೆ ಅಳ್ತಾ ಇದೆಯಪ್ಪ, ನಾನು ಅವರಿಗೆ ನಾರ್ಮಲಾಗಿ ಹೇಳ್ತೆ ಅಪ್ಪ ಅಮ್ಮಂಗೆ, ಅವ್ರು ನೋಡಿದ್ರೆ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಇಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಾರಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ ಮನೋಜ. ಶಾಂತಿ ಎದ್ಬಿಟ್ಟು, ರೀ ಇಷ್ಟು ವರ್ಷದಿಂದ ನನಗೆ ಯಾವತ್ತೂ ಕೂಡ ಇಷ್ಟೊಂದು ಜೋರು ಮಾಡಿ ಮಾತಾಡಿರಲಿಲ್ಲ ಅವನು ಅಂತ ಹೇಳಿ ಮೀನನ್ ಅಂದರೆ ರೋಹಿಣಿ ಹತ್ರ ಹೋಗ್ತಾಳೆ ಶಾಂತಿ. ರೋಹಿಣಿ ಹತ್ರ ಹೋಗ್ತಾ ಮನೋಜನ ಕಡೆ ತಿರುಗಿಬಿಟ್ಟು ಮನೋಜನ ಹತ್ರ ಹೋಗ್ಬಿಟ್ಟು ಹತ್ಕೊಂಡು ಹೇಳ್ತಾಳೆ ಶಾಂತಿ, ಇವತ್ತು ನೀನು ರೂಮಿಂದ ಆಚೆ ಹೋಗು ಅಂತ ಹೇಳಿದ್ಯಾ, ನಾಳೆ ಮನೆಯಿಂದನೇ ಆಚೆ ಹೋಗು ಅಂತ ಹೇಳ್ತೀಯಾ, ನಾನು ಏನು ಮಾತಾಡದೆ ಎಲ್ಲಾದರೂ ಹೋಗ್ಬಿಡ್ತೀನಿ ಅಂತ ಹೇಳಿ ಶಾಂತಿ ಹತ್ಕೊಂಡು ಮನೋಜನ ಹತ್ರ ಹೈ ಡ್ರಾಮಾ ಮಾಡ್ತಾ ಇರ್ತಾಳೆ. ರೋಹಿಣಿ ಅದನ್ನೆಲ್ಲ ನೋಡ್ಬಿಟ್ಟು, ಅಯ್ಯೋ ಏನಂತ ಡ್ರಾಮಾ ಮಾಡ್ತಿದ್ದಾಳೆ, ಡ್ರಾಮಾ ಮಾಡಿಕೊಂಡು ಮನೋಜನಿಗೆ ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕೊಳ್ತಾಳಲ್ಲ, ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ. ಮನೋಜ ಹೇಳ್ತಾಳೆ, ಅಮ್ಮ ಏನಕ್ಕಮ್ಮ ಅಳ್ತಾ ಇದೆಯಾ, ಯಾಕಮ್ಮ ಇಷ್ಟೆಲ್ಲ ಹಿಂಗೆ ಮಾಡ್ತಾ ಇದೆಯಾ, ನಾನೇನೋ ಟೆನ್ಷನಲ್ಲಿ ಈ ಥರ ಹೇಳ್ಬಿಟ್ಟೆ ಅಮ್ಮ, ತಪ್ಪಾಯಿತು ಅಂತ ಹೇಳ್ತಾನೆ ಮನೋಜ. ಸೂರ್ಯ ಹೇಳ್ತಾನೆ, ಲೋ ಅಮ್ಮ ಈಗ ಸಕ್ಕರೆ ಈಗ ಸಮಾಧಾನ ಆಗಬೇಕಂದ್ರೆ ಅಮ್ಮ ಪನಿಷ್ಮೆಂಟ್ ಕೊಡ್ತಾ ಇದ್ರಲ್ಲ ಆ ಥರ ನೀನು ಮಾಡಲೇಬೇಕು, ಅಲ್ಲಿವರೆಗೂ ಅಮ್ಮಗೆ ಸಮಾಧಾನ ಆಗಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ,
ಲೋ ಸೂರ್ಯ ನೀನು ಬಾಯಿ ಮುಚ್ಚು ಅಂತ ಹೇಳ್ತಾನೆ ಮನೋಜ. ಸೂರ್ಯ ಹೇಳಿರೋ ಮಾತಿಗೆ ಮನೋಜ ಹೇಳ್ತಾನೆ, ಈಗೇನು ನಾನು ಕುಕ್ಕರ್ಗಲ್ಲಲ್ಲಿ ಕೂರಬೇಕು ತಾನೆ, ಆಯಿತು ನಾನು ಈಗ ಹಾಗೆ ಮಾಡ್ತೀನಿ ಅಂತ ಹೇಳಿ ಅಂದರೆ ಮಂಡಿ ಊರಿ ಕೂತ್ಕೊಳ್ತಾನೆ. ಮನೋಜ ಕೂತ್ಕೊಂಡಿರೋದು ನೋಡಿ ರೋಹಿಣಿ ಮತ್ತು ಶಾಂತಿ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಮನೋಜ ಮಂಡಿ ಊರು ಕೂತ್ಕೊಂಡು ಹೇಳ್ತಾನೆ, ನನಗೆ ಅಮ್ಮನೇ ಇಲ್ಲ, ಏನು ಅಮ್ಮಂಗೋಸ್ಕರ ನಾನು ಇಷ್ಟು ಮಾಡೋಕ್ಕಾಗಲ್ವಾ, ನನಗೆ ಅಮ್ಮನೇ ಇಲ್ಲ, ಅಮ್ಮ ಇಲ್ದಂಗೆ ನಾನಿಲ್ಲ ಅಂತ ಹೇಳ್ತಾನೆ ಮನೋಜ ಹೇಳ್ತಾನೆ, ನಾನು ಅಮ್ಮಂಗೆ ಮನಸ್ಸಿಗೆ ಬೇಜಾರಾಗಲಿ ಅಂತ ನಾನು ಆ ಥರ ಹೇಳಲಿಲ್ಲ, ಏನೋ ಟೆನ್ಷನಲ್ಲಿದ್ದೆ ಆ ಥರ ಹೇಳಿಬಿಟ್ಟೆ, ಆಯಿತು ನಾನು ಹೇಳಿದ್ದು ತಪ್ಪೇ, ಆದರೆ ನಾನೀಗ ಅಮ್ಮಂಗೆ ಮನಸ್ಸಿಗೆ ಯಾವಾಗ ಅವರಿಗೆ ನೋವೆಲ್ಲ ಹೋಗುತ್ತೋ ಅಲ್ಲಿವರೆಗೂ ನಾನು ಈ ಥರನೇ ಮಂಡಿ ಊರು ಕೂತ್ಕೊಳ್ತೀನಿ, ಅಮ್ಮ ಯಾವಾಗ ಹೇಳ್ತಾರೋ ಅಲ್ಲಿವರೆಗೂ ನಾನು ಈ ಥರನೇ ಕೂತ್ಕೊಳ್ತೀನಿ, 1 ದಿನ ಆಗಲಿ 2 ದಿನ ಆಗಲಿ 3 ದಿನ ಆಗಲಿ ಈ ಥರನೇ ಕೂತ್ಕೊಳ್ತೀನಿ ಅಂತ ಮನೋಜ ಹೇಳ್ತಾನೆ. ಶಾಂತಿ ತಾಯ್ತ ಕಟ್ಟಿರೋದನ್ನ ನೆನ್ಪು ಮಾಡಿಕೊಂಡು ಖುಷಿಯಿಂದ ರೋಹಿಣಿ ಮುಖ ನೋಡ್ತಾ ಇರ್ತಾಳೆ. ರೋಹಿಣಿ ಕೂಡ ಏನು ಈ ಥರ ಎಲ್ಲ ನಡೀತಾ ಇದೆ ಅಲ್ಲ ಅಂತ ಯೋಚನೆ ಮಾಡಿಕೊಂಡು, ಮನೋಜ್ ಯಾಕೆ ಈ ಥರ ಕೂತ್ಕೊಂಡಿದ್ದೀರಾ, ಮಂಡಿ ಊರು ಯಾಕೆ ಕೂತ್ಕೊಂಡಿದ್ದೀರಾ ಅಂತ ಹೇಳಿದಾಗ ಮನೋಜ ಹೇಳ್ತಾನೆ, ನೀನು ಮಾತಾಡಬೇಡ, ನಿನ್ನಿಂದನೇ ಎಲ್ಲ ಆಗಿದ್ದು, ನೀನು ಟೆನ್ಷನ್ ಮಾಡಿದ್ದಕ್ಕೆ ತಾನೇ ನಾನು ಅಮ್ಮಂಗೆ ಆ ಥರ ಬೈದಿದ್ದು, ಈಗ ಮಾತಾಡದೆ ಸುಮ್ಮನೆ ನಿಂತ್ಕೋ, ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಮನೋಜ ರೋಹಿಣಿ ಮೇಲೆ ರೇಗಾಡ್ತಾನೆ. ಶಾಂತಿ ಮನೋಜ ಮಾತಾಡೋದನ್ನ ಕೇಳಿಸ್ಕೊಂಡು ಮನಸ್ಸಲ್ಲಿ ಅನ್ಕೋತಾಳೆ, ಹೇಗೋ ನಾನು ತಾಯ್ತ ಕಟ್ಟಿದ್ನಲ್ಲ ಅದು ಕೆಲಸ ಮಾಡ್ತಾ ಇದೆ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಇನ್ನೊಂದು ಕಡೆ ಶ್ರುತಿ ಮೊಬೈಲ್ ತಗೊಂಡು ಮನೋಜ ಕೂತ್ಕೊಂಡಿರೋ ಪೋಸಲ್ಲಿ ವಿಡಿಯೋ ತೆಗಿತಾ ಇರ್ತಾಳೆ. ಅದು ಮೀನಾ ನೋಡ್ಬಿಟ್ಟು, ಏನು ಶ್ರುತಿ ಈ ಟೈಮಲ್ಲೂ ವಿಡಿಯೋ ತೆಗಿತಿದ್ರಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಇಲ್ಲ ಅಮ್ಮನ ಮೇಲೆ ಎಷ್ಟು ಪ್ರೀತಿಯಿಂದ ಅವರು ಮಂಡಿ ಊರು ಕೂತಿದ್ದಾರೆ, ಇದನ್ನ ನಾನು ರೀಲ್ಸ್ ಮಾಡಿ ಬಿಟ್ಟರೆ ಅಮ್ಮನ ಮೇಲಿನ ಪ್ರೀತಿಗೆ ಸೆಂಟಿಮೆಂಟ್ ಆಗಿ ಒಂದು ಕಂಟೆಂಟ್ ಸಿಗುತ್ತೆ, ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಹೇಳಿದಾಗ ರವಿ ಬಂದ್ಬಿಟ್ಟು, ಲೇ ಶ್ರುತಿ ನಿನಗಷ್ಟು ಗೊತ್ತಾಗಲ್ವೇನೆ, ಯಾಕೆ ತೆಗ್ದೆ ನೀನು ಈ ಟೈಮಲ್ಲೂ ಈ ಥರ ಮಾಡ್ತಾರ ಅಂತ ಬೈತಾ ಇರ್ತಾನೆ ರವಿ ಹೇಳ್ತಾನೆ, ನೀನು ಈ ಥರ ಮಾಡಿನೇ ಅಮ್ಮಂಗೆ ಇನ್ನೂ ಕೋಪ ಜಾಸ್ತಿ ಮಾಡ್ತೀಯಾ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಅಯ್ಯೋ ರವಿ ಇದು ಕಂಟೆಂಟ್ ಸಿಗೋದು ತುಂಬ ರೇರು, ಮತ್ತೆ ಈ ಥರ ಕಂಟೆಂಟ್ ಸಿಗಲ್ಲ ಅಂತ ಹೇಳಿದಾಗ ಮನೋಜ ಹೇಳ್ತಾನೆ, ಅಂದರೆ ಸೂರ್ಯ ಹೇಳ್ತಾನೆ, ಕರೆಕ್ಟು ನೀನು ಹೇಳ್ತಾ ಇರೋದು ಮೈಕಮ್ಮ, ಈ ಥರ ಕಂಟೆಂಟು ರಿಪೀಟ್ ಸಿಗಲ್ಲ ಅಂತ ಹೇಳ್ತಾನೆ ಸೂರ್ಯ. ಇಂಥ ವಿಡಿಯೋ ಮತ್ತೆ ಸಿಗಲ್ಲ, ಅದನ್ನ ಮತ್ತೆ ವಿಡಿಯೋ ಮಾಡ್ಕೊ ಮೈಕಮ್ಮ ಅಂತ ಹೇಳಿದಾಗ ಆ ವಿಡಿಯೋ ತೆಗಿಯೋಕೆ ಹೋಗ್ತಾಳೆ ಶ್ರುತಿ. ರವಿ ಅದನ್ನು ತಡಿತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ಏನೋ ಇದು ಚಿಕ್ಕ ಮಕ್ಳ ಥರ ಮಂಡಿ ಊರು ಕೂತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಮನೋಜ ಹೇಳ್ತಾನೆ, ಅಪ್ಪ ನನ್ನ ಅಮ್ಮನ ಮನಸ್ಸು ನೋವು ಮಾಡಿದ್ದಕ್ಕೆ ನನಗೆ ಕರೆಕ್ಟಾಗಿ ಪನಿಷ್ಮೆಂಟ್ ಸಿಗಿದೆಯಪ್ಪ, ಅಮ್ಮಂಗೆ ಯಾವಾಗ ಸಮಾಧಾನ ಆಗುತ್ತೋ ಆವಾಗಲೇ ನಾನು ಎದ್ದು ನಿಂತ್ಕೊಳ್ತೀನಿ, ಅಲ್ಲಿವರೆಗೂ ನಾನು ಮಂಡಿ ಊರೇ ಕೂತ್ಕೊಳ್ತೀನಿ ಅಂತ ಹೇಳಿದಾಗ ಶಾಂತಿ ಅಳ್ತಾ ಇರ್ತಾಳೆ. ಶಾಂತಿ ಎತ್ಕೊಂಡು ಮನೋಜನ ಹತ್ರ ಬಂದು, ಮನೋಜ ಎದ್ದೇಳು, ಕಾಲು ನೋವು ಬರುತ್ತೆ ಎದ್ದೇಳು ಅಂತ ಹೇಳಿದಾಗ ಮನೋಜ ಹೇಳ್ತಾನೆ, ಇಲ್ಲಮ್ಮ ನೀನು ಅಷ್ಟೊಂದು ನೋವು ಮಾಡ್ಕೋತಾ ಇದೆಯಾ ಮನಸ್ಸಿಗೆ, ನಾನು ಈ ನೋವು ಯಾವುದೂ ಲೆಕ್ಕ ಇಲ್ಲ, ನಿನಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಅಂತ ಹೇಳ್ತಾನೆ ಮನೋಜ. ಶಾಂತಿ ಹೇಳ್ತಾಳೆ, ಎದ್ದೇಳಪ್ಪ ನಾನು ಅಳಲ್ಲ ಎದ್ದೇಳು ಅಂತ ಹೇಳಿದಾಗ, ಇಲ್ಲಮ್ಮ ನಿನ್ನ ನೋವುಕ್ಕಿಂತ ಇದೇನು ನೋವಿಲ್ಲ ನನಗೆ, ನಿನಗೆ ಕಣ್ಣಲ್ಲಿ ಇನ್ನೂ ನೀರು ಬರ್ತಾ ಇದೆ, ನಾನು ಎದ್ದರೆ ಇನ್ನೂ ಸಮಾಧಾನ ಅನಿಸಲ್ಲ, ನಾನು ನಿನಗೆ ಯಾವಾಗ ಸಮಾಧಾನ ಅನಿಸುತ್ತೋ ಆವಾಗಲೇ ನಾನು ಎದ್ದೇಳ್ತೀನಿ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಎಲ್ಲೋ ಅಲ್ಲ ಕಣೋ ನಿಮ್ಮಮ್ಮನೇ ತಾನೇ ಹೇಳ್ತಾ ಇರೋದು ಎದ್ದೇಳು ಅಂತ ರಂಗನಾಥ್ ಕೂಡ ಹೇಳ್ತಾರೆ. ಮನೋಜ ಹೇಳ್ತಾನೆ, ಇಲ್ಲಪ್ಪ ಅಮ್ಮ ಅಳ್ಬಾರ್ದು ಅಂತ ಹೇಳಿದಾಗ, ಇಲ್ಲ ಕಣೋ ನಾನು ಅಳಲ್ಲ ಎದ್ದೇಳು ಅಂತ ಶಾಂತಿ ಹೇಳ್ತಾಳೆ. ಮನೋಜ ಹೇಳ್ತಾನೆ, ಇಲ್ಲಮ್ಮ ನಿನ್ನಗೂ ಆಮೇಲೆ ನಾನು ಎದ್ದೇಳೋದು ಅಂತ ಹೇಳಿದಾಗ ಶಾಂತಿ ಕಣ್ಣೀರೆಲ್ಲ ಒರೆಸ್ಕೊಂಡು ಒಂಥರ ಕಾಮಿಡಿ ಪೀಸ್ ಥರ ನಗ್ತಾ ಇರ್ತಾಳೆ. ಅದನ್ನ ರಂಗನಾಥ್ ಅವ್ರು ನೋಡಿಕೊಂಡು ಹಣೆ ಚಚ್ಕೊಂಡು ನಗ್ತಾ ಇರ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಇದಕ್ಕಿಂತ ನೀನು ಅಳದೆ ಎಷ್ಟೋ ಚೆನ್ನಾಗಿದೆ ಬಿಡು ಶಾಂತಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸೂರ್ಯ ಮತ್ತು ಮೀನಾ, ರವಿ, ಶ್ರುತಿ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಶಾಂತಿ ಹೇಳ್ತಾಳೆ, ಎದ್ದೇಳಪ್ಪ ಮನೋಜ ಅಂತ ಹೇಳಿದಾಗ ಎದ್ಬಿಟ್ಟು, ಅಮ್ಮ ಸಾರಿ ಅಮ್ಮ ಅಂತ ಮನೋಜ ಕೂಡ ಹೇಳ್ತಾನೆ. ಮನೋಜ ಹೇಳ್ತಾನೆ, ಅಮ್ಮ ನನ್ನ ಮೇಲೆ ಕೋಪ ಇಲ್ವಲ್ಲಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಯಾಕೋ ಮನೋಜ ನಿನ್ನ ಮೇಲೇನೋ ಕೋಪ, ಆದರೆ ನೀನು ಮಾತಾಡಿರೋ ಮಾತು ನನಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ ಕಣೋ ಅಂತ ಶಾಂತಿ ಹೇಳ್ತಾಳೆ. ಮನೋಜ ಹೇಳ್ತಾನೆ, ಅಮ್ಮ ಇನ್ಯಾವತ್ತೂ ಈ ಥರ ಮಾತಾಡಲ್ಲಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಗೊತ್ತು ಕಣೋ ನೀನು ಯಾವತ್ತಿದ್ರು ನನ್ನ ಮಗನೇ ಅಂತ ಹೇಳ್ತಾಳೆ ಶಾಂತಿ. ರೋಹಿಣಿ ಮುಖ ನೋಡ್ಕೊಂಡು, ನನಗೆ ಗೊತ್ತು ಕಣೋ ನೀನು ನನ್ನ ಮಗ ಅಂತ, ಯಾರು ಏನೇ ಹೇಳಿದ್ರು ನೀನು ನನ್ನ ಮಗನೇ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ, ಸರಿ ನೀನು ಟೈಮ್ ಆಗುತ್ತೆ ಕೆಲಸಕ್ಕೆ ಹೋಗಪ್ಪ ಅಂತ ಮನೋಜನ್ಗೆ ಕಳಿಸ್ತಾಳೆ. ಶಾಂತಿ ರೋಹಿಣಿ ಮುಖ ನೋಡ್ಕೊಂಡು ರೂಮಿಗೆ ಹೋಗ್ತಾಳೆ. ರೋಹಿಣಿ ಕೂಡ ರೂಮಿಗೆ ಹೊರಡ್ತಾಳೆ. ಶ್ರುತಿ ಹೇಳ್ತಾಳೆ, ಛೇ ಏನೋ ಒಂದು ಸೀರಿಯಸ್ ಆಗಿ ನಡೆಯುತ್ತೆ ಅಂದ್ಕೊಂಡ್ರೆ ಇದೆಲ್ಲ ಇಷ್ಟು ಬೇಗ ಮುಗಿಯುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ರವಿ ಹೇಳ್ತಾನೆ, ಬರೀ ಇದೇ ಆಗೋಯ್ತು, ಬಾ ಹೋಗೋಣ ಟೈಮ್ ಆಗುತ್ತೆ ಅಂತೇಳಿ ಕರ್ಕೊಂಡು ಅಂದರೆ ಡ್ಯೂಟಿಗೆ ಹೊರಡ್ತಾರೆ. ಸೂರ್ಯ ಹೇಳ್ತಾನೆ, ಮೀನಾ ಇಲ್ಲೇನೋ ನಡೀತಾ ಇದೆ,
ಏನು ಗೊತ್ತಾ ಇಲ್ಲೇನೋ ನಡೀತಾ ಇದೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಏನು ರೀ ಏನು ನಡೀತಾ ಇದೆ ಅಂತ ಹೇಳಿದಾಗ, ಇಲ್ಲ ಇಲ್ಲೇನೋ ಅಮ್ಮಂಗೂ ಮತ್ತು ಈ ಪೌಡ್ರಮ್ಮಂಗೂ ಏನೋ ವಾರ್ ನಡೀತಾ ಇದೆ, ನನಗೆ ಅದೇ ಗೊತ್ತಾಗ್ತಾ ಇಲ್ಲ, ಸಕ್ಕರೆಗೂ ಮತ್ತು ಪೌಡ್ರಮ್ಮಂಗೂ ಏನೋ ಸೈಲೆಂಟಾಗಿ ವಾರ್ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಅಯ್ಯೋ ಅವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಬನ್ನಿ ಕಾಫಿ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಮೀನಾ. ಮನೋಜ ರೆಡಿ ಆಗ್ತಾ ಆಗ್ತಾ ಹೇಳ್ತಾ ಇರ್ತಾನೆ, ಏನೋ ಸಣ್ಣ ಸಣ್ಣ ವಿಷಯಕ್ಕೂ ಈ ಮನೇಲಿ ಡ್ರಾಮಾ ನಡೀತಾ ಇದೆ, ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಮನೋಜ ಅನ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತೆ ರೋಹಿಣಿ ಮನೋಜ ಹೇಳಿರೋ ಮಾತನ್ನ ಕೇಳಿಸ್ಕೊಂಡು, ಓ ನಾನು ಕಟ್ಟಿರೋ ತಾಯ್ತಾ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ನಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಕಸ್ತೂರಿ ಮನೆಯಲ್ಲಿ ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಕೂಡ ಕಾಫಿ ಕುಡಿತಾ ಇರುವಾಗ ಅದೇ ಟೈಮಲ್ಲಿ ವಿಜಯಲಕ್ಷ್ಮಿ ಬರ್ತಾಳೆ. ವಿಜಯಲಕ್ಷ್ಮಿ ಬಂದ್ಬಿಟ್ಟು, ಏನು ಮಾಸ್ಟರ್ ಇನ್ಯಾರು ಬಂದಿಲ್ವಾ ಸ್ಟೂಡೆಂಟ್ಸು, ನಾನು ಫಸ್ಟ್ ಬಂದಿರೋದಾ ಅಂತ ಹೇಳಿ ಹೇಳಿದಾಗ, ಅದೇ ನಾನು ಹೇಳ್ತಾ ಇದ್ನಲ್ಲ ಇನ್ಕಮ್ ಟ್ಯಾಕ್ಸ್ ಅವರು ಬಂದು ನಿಮ್ಮ ಮಗ ಅಂದರೆ ಸೂರ್ಯ ಬಂದು ಎಲ್ಲ ದುಡ್ಡು ತೊಗೊಂಡೋಗಿದ್ದಾನೆ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ, ಎಲ್ಲ ದುಡ್ಡು ತೊಗೊಂಡೋಗಿಲ್ಲ, ಆ ದುಡ್ಡು ಮಾತ್ರ ತೊಗೊಂಡೋಗಿರೋದು ಮಾತ್ರ ಹೇಳಿ ಅಂತ ಹೇಳಿದಾಗ, ಹಾಂ ಅದೇ ಹೇಳ್ತಾ ಇರೋದು, ಆ ದುಡ್ಡು ತೊಗೊಂಡೋಗಿದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಈ ಕಡೆ ವಿಶಾಲಾಕ್ಷಿ ಶಾಂತಿ ಕೋಪ ಮಾಡಿಕೊಂಡು, ಹೌದು ಮತ್ತು ನೀನು ಬೇರೆಯವ್ರಿಗೆ ಬಿಟ್ಟು ದುಡ್ಡು ಕಡ್ಯೋಕ್ಕೆ ಹೇಳಿದ್ಯಾ, ಅದೇ ಹೆಂಡತಿಗೆ ದುಡ್ಡು ಕದ್ರೆ ಗಂಡ ಬಿಡ್ತಾನ ಅಂತ ಹೇಳಿ ಶಾಂತಿ ಹೇಳ್ತಾಳೆ, ಹೌದು ಅದಕ್ಕೋಸ್ಕರ ಆ ದುಡ್ಡನ್ನ ತಂದಿರೋದು, ಅದೇನೋ ತಪ್ಪಿಲ್ವಲ್ಲ ಅಂತ ಹೇಳಿ ಹೇಳಿದಾಗ ವಿಶಾಲಾಕ್ಷಿ ಹೇಳ್ತಾಳೆ, ಏನು ಮಾಸ್ಟರ್ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡ್ರೆ ಮತ್ತೆ ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ನಾನು ಯಾಕೆ ನಿನಗೆ ಸಪೋರ್ಟ್ ಮಾಡಲಿ, ಹೇಳ್ಬೇಕಂತಂದರೆ ನೀನು ಮಾಡಿರೋದೇ ತಪ್ಪು ಅಂತ ಹೇಳಿ ಹೇಳ್ತಾಳೆ. ವಿಶಾಲಾಕ್ಷಿ ಹೇಳ್ತಾಳೆ, ಏನು ಮಾಸ್ಟರ್ ಈ ಥರ ಹೇಳ್ತಾ ಇದ್ದೀರಾ, ನಿಮಗೆ ಹೇಳಿಬಿಟ್ಟೆ ತಾನೇ ನಾನು ಮಾಡಿರೋದು ಅಂತ ಹೇಳಿ ಹೇಳಿದಾಗ ಶಾಂತಿ ಹೇಳ್ತಾಳೆ, ಏನು ನನ್ನ ಹತ್ರ ಏನು ಹೇಳಿದ್ಯಾ ನೀನು ಏನು ಹೇಳಿರೋದು, ಆ ಆರ್ಡ್ರ್ ಮಾತ್ರ ಅವ್ರಿಗೆ ಹೋಗಬಾರ್ದು ಅಂತ ಅಂದೆ, ಅದಕ್ಕೆ ಸರಿ ಅಂತ ನಾನು ಅಂದೆ, ಹಾಗಂತ ಹೇಳ್ಬಿಟ್ಟು ದುಡ್ಡು ಕದ್ದೀರಿ ಅಂತ ನಾನು ಏನಾದರೂ ಹೇಳಿದ್ನ ಅಂತ ಹೇಳಿ ಶಾಂತಿ ಹೇಳ್ತಾಳೆ, ಹೋಗಿ ನೀನು ತಳ್ಳಿಬಿಟ್ಟು ಮೀನನ ಕೈ ಮುರಿರಿ ಅಂತ ನಾನೇನು ಹೇಳಿಲ್ಲ, ಹಾಗೆ ಹೋಗ್ಬಿಟ್ಟು ನೀವು ಸೂರ್ಯನ ಅಂದರೆ ಮೀನನ ದುಡ್ಡು ಕದ್ಬಿಟ್ಟು ಎಲ್ಲ ಮಾಡಿ ಅಂತ ನನಗೆ ಕೂಡ ಹೇಳಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಶಾಂತಿ. ವಿಶಾಲಾಕ್ಷಿ ಹೇಳ್ತಾಳೆ, ಏನು ಮಾಸ್ಟರ್ ಈ ಥರ ಹೇಳ್ತಾ ಇದ್ದೀರಾ, ನಿಮಗೆ ಇಷ್ಟವಾಗದೇ ಇರೋದು ಅವಳೇ ತಾನೇ ನಿಮ್ಮ ಸೊಸೆ ಅಂತ ಹೇಳಿ ನನಗೆ ಇಷ್ಟ ಆಗದೇ ಇರೋ ಸೊಸೆ ಅಂತ ಹೇಳಿ ಹೇಳ್ದಿರೋದು, ಅದಕ್ಕೋಸ್ಕರ ಅದು ಆಗಬಾರ್ದು ಅಂತ ತಾನೇ ನೀವು ಮಾಡಿದ್ದು ಅಂತ ಹೇಳಿ ಹೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು, ಹಾಗಂತ ಹೋಗಿ ಅವಳು ಕೈ ಮುರಿದ್ಬಿಟ್ಟು ಏನಾದರೂ ಆದರೆ ನಾಳೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು, ಇಂಥವೆಲ್ಲ ನೀನು ರೌಡಿಸಮ್ ನನ್ನ ಹತ್ರ ತೋರ್ಸೋಕೆ ಹೋಗಬೇಡ, ಅವಳು ಅದು ಬೇರೆ ಆಗುತ್ತೆ ಇದು ಬೇರೆ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ, ಸಾಕು ಇನ್ಮೇಲೆ ನಾನು ಡ್ಯಾನ್ಸ್ ಕ್ಲಾಸಿಗೆ ನೀನು ಬರೋಕ್ಕೆ ಹೋಗಬೇಡ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ವಿಶಾಲಾಕ್ಷಿ ಹೇಳ್ತಾಳೆ, ನಾನೇನೋ ಡ್ಯಾನ್ಸ್ ಕ್ಲಾಸ್ ಕಲಿಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಬೇಡ ನೀನು ನಾಳೆಯಿಂದ ಅಲ್ಲ ಇವತ್ತಿಂದಾನೇ ನೀನು ಬರಬೇಡ, ಫಸ್ಟ್ ಇಲ್ಲಿಂದ ಹೊರಡು ಅಂತ ಹೇಳಿ ಹೇಳ್ತಾಳೆ ಶಾಂತಿ. ವಿಶಾಲಾಕ್ಷಿ ಹೇಳ್ತಾಳೆ, ಮಾಸ್ಟರ್ ಏನಿದು ದಿಢೀರ ನನಗೆ ಈ ಥರ ಹೇಳ್ತಾ ಇದ್ದೀರಾ, ನಾನೇನು ಮಾಡಿದೆ ಅಂತದ್ದು ಅಂತ ಹೇಳಿ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ನೀನು ನನ್ನ ಜೊತೆ ಇರೋದು ನಮ್ಮ ಯಜಮಾನ್ರಿಗೆ ಇಷ್ಟ ಇಲ್ಲ, ನೀನು ಮೀನಂಗೆ ಮಾಡಿರೋ ಒಂದು ಕತೆನ ಅಲ್ಲಿ ಮನೆಗೆ ಗೊತ್ತಾಗ್ಬಿಟ್ಟು ನನಗೆ ಬೈತಾ ಇದ್ದಾರೆ, ನನ್ನ ಹತ್ರ ಜಗಳ ಆಡ್ತಾ ಇದ್ದಾರೆ, ಫಸ್ಟ್ ಇಲ್ಲಿಂದ ಹೊರಡು ಅಂತ ಹೇಳಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ, ಇನ್ಮೇಲೆ ನಾನು ನಿನ್ನ ಜೊತೆ ಇದ್ದರೆ ಮತ್ತೆ ಮನೇಲಿ ಏನಾದ್ರು ನಡೆದ್ರೆ ಅಷ್ಟೇ, ಇನ್ನು ನಾನು ನಿನ್ನ ಜೊತೆ ಇರಲ್ಲ, ನೀನು ನನ್ನ ಹತ್ರ ಇರಬೇಡ, ಇಲ್ಲಿಂದ ಹೊರಟೋಗು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಕಸ್ತೂರಿ ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ, ಯಾಕಂದರೆ ಮೀನನ್ನು ಸಪೋರ್ಟ್ ಮಾಡಿಕೊಂಡು ಮಾತಾಡ್ತಾ ಇರ್ತಾಳೆ ಶಾಂತಿ. ಮಾಸ್ಟರ್ ಏನು ಹೇಳ್ತಿದ್ದೀರಾ, ನಾನು ಇಲ್ಲಿಂದ ಹೋಗ್ಬೇಕಾ ಅಂತ ಹೇಳಿದಾಗ, ಹೌದು ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲಿಂದ ಹೊರಡು ಫಸ್ಟು ಅಂತ ಹೇಳಿ ಶಾಂತಿ ಹೇಳ್ತಾಳೆ, ಹೌದು ಮೀನಾ ನನಗೆ ಆಗದಿರೋಳೆ, ಆದರೆ ನೀನು ಅವಳ ಹತ್ರ ನೀನು ಈ ಥರ ಆಟ ಆಡೋದೆಲ್ಲ ಅವಶ್ಯಕತೆ ಇಲ್ಲ, ಫಸ್ಟ್ ಇಲ್ಲಿಂದ ಹೊರಡು ಅಂತ ಹೇಳಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ, ಇನ್ಮೇಲೆ ನೀನೇನಾದರೂ ಮೀನಂಗೆ ತೊಂದರೆ ಕೊಟ್ಟರೆ ಸೂರ್ಯ ಸುಮ್ಮನೆ ಇರಲ್ಲ, ಅವ್ನು ನಿನಗೇನು ಮಾಡಿಬಿಡ್ತಾನೆ ನೋಡು, ಇನ್ಮೇಲೆ ಅವಳಿಗೆ ತೊಂದರೆ ಕೊಟ್ಟರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳಿ ಶಾಂತಿ ಬೈದ್ಬಿಟ್ಟು ವಿಶಾಲಾಕ್ಷಿಗೆ ಹೊರಡು ಅಂತ ಹೇಳಿ ಹೇಳ್ತಾಳೆ. ವಿಶಾಲಾಕ್ಷಿ ಹೇಳ್ತಾಳೆ, ಏನು ಮಾಸ್ಟರ್ ನನಗೆ ಗೊತ್ತು ಎಲ್ಲ ಒಂದೇ ಕುಟುಂಬ ಅಲ್ಲ, ಎಲ್ಲಿ ಬಿಟ್ಕೊಡ್ತೀರಾ, ಯಾರಿಗೆ ನಂಬಬೇಕು ಯಾರಿಗೆ ಬಿಡಬೇಕು ಅಂತ ಗೊತ್ತಿಲ್ಲ, ಆದರೂ ಸರಿ ಮಾಸ್ಟರ್ ನಾನು ಹೊರಡ್ತೀನಿ ಅಂತ ಹೇಳಿ ಹೇಳ್ತಾಳೆ ವಿಶಾಲಾಕ್ಷಿ. ಕಸ್ತೂರಿ ಕಣ್ಣು ಮುಟ್ಟಿಸ್ತೇನೆ ಶಾಂತಿ ಮುಖ ನೋಡ್ತಾ ಇರ್ತಾಳೆ. ಶಾಂತಿ ಕಸ್ತೂರಿ ಮುಖ ನೋಡ್ಬಿಟ್ಟು ಇವಳು ಯಾಕೆ ಈ ಥರ ನೋಡ್ತಾ ಇದ್ದಾಳೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಶಾಂತಿ ಹೇಳ್ತಾಳೆ, ಏನೇ ಕಸ್ತೂರಿ ಈ ಥರ ನೋಡ್ತಾ ಇದ್ದೀನಿ ನೀನು ಅಂತ ಹೇಳಿ ಹೇಳಿದಾಗ, ಇಲ್ಲ ನೀನು ಮೀನನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ಯಾ, ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ಯಲ್ಲ ಅಂತ ಹೇಳಿದಾಗ, ಹಾಗೇನೂ ಇಲ್ಲ ಅವಳು ನನಗೆ ಆಗದೆ ಇರೋಳೆ ಅಂತ ಹೇಳಿದಾಗ, ಅಲ್ಲ ಈ ಥರನೇ ಇದ್ದರೆ ಚೆಂದ ಇರುತ್ತೆ, ಯಾವಾಗಲೂ ಮೀನಿಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ, ನೀನೇನು ಆ ಥರ ಹೇಳ್ಬೇಡ, ಅವಳ ಮೇಲೆ ಏನು ಭಾರಿ ಪ್ರೀತಿ ಇಲ್ಲ ನನಗೆ, ಅವಳು ಕಂಡ್ರೆ ಈಗಲೂ ನನಗೆ ಆಗಲ್ಲ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಕಸ್ತೂರಿ ಹೇಳ್ತಾಳೆ, ಹಾಗಿದ್ರೆ ಮತ್ತೆ ಮೀನನ್ ಬಗ್ಗೆ ಸಪೋರ್ಟ್ ಮಾಡಿಕೊಂಡು ಮತ್ತೆ ವಿಶಾಲಾಕ್ಷಿಗೆ ಆಚೆ ಹಾಕಿದ್ದು ಅಂತ ಹೇಳಿದಾಗ, ಅದೇ ಹೇಳಿದಾರಲ್ಲ ನನ್ನ ಯಜಮಾನ್ರು, ಯಾರಿಗೆ ನಾವು ಕೆಟ್ಟದ್ದು ಮಾಡ್ತೀವೋ ಆ ದೇವ್ರು ನೋಡ್ತಾ ಇರ್ತಾರಂತೆ, ಏನೇ ಆದರೂ ಅವರಿಗೆ ಕೆಟ್ಟದ್ದು ಮಾಡಬಾರ್ದಂತೆ, ನಮ್ಮ ವೈರಿನೇ ಆಗಿರಲಿ ಅವ್ರಿಗೆ ಒಳ್ಳೇದೇ ಮಾಡಬೇಕಂತೆ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳಿದ್ದಾರೆ ಅಂತ ಹೇಳಿದಾಗ, ಕಸ್ತೂರಿ ಓಹೋಹೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಶಾಂತಿ ಹೇಳ್ತಾಳೆ,
ಅದಕ್ಕೆ ನಾನು ಅವಳಿಗೆ ಅವಳು ಅಂದರೆ ಒಂದು ಲೆವೆಲಿಗೆ ಬರಬಾರ್ದು ಅಂತಲೇ ನಾನು ವಿಶಾಲಾಕ್ಷಿಗೆ ನಾನು ಆಚೆ ಹಾಕಿದ್ದು. ಯಾರಾದರೂ ಎದುರುಗಡೆ ಇದ್ದರೆ ತಾನೇ ಅವಳು ದೊಡ್ಡ ಅಂದರೆ ಲೆವೆಲಿಗೆ ಬರೋದು. ಅದಕ್ಕೆ ನಾನು ಮಾತ್ರ ಅವಳಿಗೆ ಮುಂದೆ ಬರೋಕ್ಕೆ ನಾನು ಬಿಡಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇನ್ನೊಂದು ಕಡೆ ಕಾಗೇಸುಬ್ಬ ಜೈಲಿಂದ ಆಚೆ ಬರ್ತಾನೆ. ಅಲ್ಲಿ ದಿನೇಶ್ ಕಡೆ ರೌಡಿಗಳು ಎಲ್ಲ ಸೇರಿಕೊಂಡು ಹೂವಿನ ಹಾರ ಹಾಕ್ಬಿಟ್ಟು ಅಣ್ಣ ಬಂದರು ಅಂತ ಹೇಳಿ ಏನೋ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಕಾಗೇಸುಬ್ಬಂಗೆ ತುಂಬಾ ಕೋಪ ಇರುತ್ತೆ. ಬಂದು ಕೂತ್ಕೊಂಡು ನನಗೆ ಈ ಥರ ಮಾಡಿಬಿಟ್ರಲ್ಲ, ಆ ಸೂರ್ಯಗೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಹಾಗೆ ಮಂಜಂಗೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಏನಾದರೂ ಮಾಡಬೇಕು ಅಂತ ಹೇಳಿದಾಗ ರೌಡಿ ಹೇಳ್ತಾರೆ, ಅಣ್ಣ ಹೇಗಾದರೂ ಮಾಡಿ ಅವನಿಗೆ ನಾನು ಹೊಡೆದಾಕ್ಬಿಡ್ಲಾ ಅಂತ ಹೇಳಿದಾಗ ಕಪಾಳ ಕೊಡ್ಬಿಟ್ಟು ನಾವು ಇಷ್ಟು ಜನ ಇದ್ದಲ್ಲಿ ಏನು ಮಾಡೋಕ್ಕಾಗಿಲ್ಲ, ನನಗೆ ಜೈಲಿಗೆ ಕಳಿಸ್ಬಿಟ್ಟ ಅಂಥದ್ರಲ್ಲಿ ನೀನು ಹೊಡಿತೀಯನೋ ಅಂತ ಹೇಳಿದಾಗ ಒಂದು ಕೆಲಸ ಮಾಡೋಣ, ಏನಾದರೂ ಮಾಡಿ ನಾವು ಅವರಿಗೆ ಮಾಡೋಣ ಅಂತ ಹೇಳಿ ಇನ್ನೊಬ್ರು ಹೇಳಿದಾಗ ಇಲ್ಲ ಅವನಿಗೆ ಬುದ್ಧಿವಂತಿಕೆಯಿಂದ ಏನಾದರೂ ಒಂದು ಮಾಡಿ ಸಿಗಿಸ್ಬೇಕು ಅಂತ ಹೇಳಿದಾಗ ದಿನೇಶ ಹೇಳ್ತಾನೆ, ಅದೇ ಹೇಗಾದರೂ ಮಾಡಿ ಕಾರಲ್ಲಿ ಡ್ರಗ್ಸ್ ಇಟ್ಟರೆ ಹೇಗಿರುತ್ತೆ ಅಂತ ಹೇಳಿದಾಗ ಹೌದಾ, ಕಾರಲ್ಲಿ ಡ್ರಗ್ಸ್ ಇಟ್ಟರೆ ನಮ್ಮ ಯಾರೋ ಬಂದಿದ್ರು ನನಗೆ ಅಂದರೆ ಕಸ್ಟಮರ್ ಯಾರೋ ಬಂದಿದ್ರು ಅವ್ರದ್ದೇ ಇರ್ಬೋದು ಅಂತ ಹೇಳಿ ಹೇಗೋ ತಪ್ಪಿಸ್ಕೊಳ್ತಾನೆ. ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಕಾಗೇಸುಬ್ಬ. ದಿನೇಶ ಹೇಳ್ತಾನೆ, ಮತ್ತು ಈಗ ಏನು ಮಾಡೋದು ಅಂತ ಹೇಳಿದಾಗ ಈಗ ನಾನು ಬಂದಿದ್ದೀನಲ್ವಾ, ಯೋಚನೆ ಮಾಡಿ ಅವನಿಗೆ ಸರಿಯಾಗಿ ಸಿಗಿಸ್ಬೇಕು ಅಂತ ಹೇಳಿ ಹೇಳ್ತಾನೆ. ಇನ್ನೊಂದು ಕಡೆ ದೇವಸ್ಥಾನ ಹತ್ರ ಕನಕ ಮತ್ತು ಮಂಜ ಇಬ್ಬರು ಕೂಡ ಇರ್ತಾರೆ. ಆಗ ಕುಸುಮ ಬಂದ್ಬಿಟ್ಟು ಸರಿ ಕನಕ ಟೈಮ್ ಆಯಿತು ನೀನು ಹೊರಡು ಕೆಲಸಕ್ಕೆ ಅಂತ ಹೇಳಿದಾಗ ಮಂಜ ಕೂಡ ಕೂತ್ಕೊಂಡಿರುವಾಗ ಮಂಜಂಗೆ ಕುಸುಮ ಕೇಳ್ತಾರೆ, ನೀನು ಹೋಗಲ್ವೇನೋ ಕೆಲಸಕ್ಕೆ ಅಂತ ಹೇಳಿದಾಗ ಇಲ್ಲಮ್ಮ ನಾನು ನೈಟ್ ಟೈಮು ತುಂಬಾ ಆರ್ಡರ್ಸ್ ಬರ್ತವೆ, ನಾನು ನೈಟ್ ಟೈಮ್ ಹೋಗ್ತೀನಿ ಅಂತ ಹೇಳಿದಾಗ ಅಲ್ಲ ಕಣೋ ಮನೇಲಿರು ಅಂತ ಅಂದರೂ ಇರಲ್ಲ ಅಂತ ಹೇಳಿದಾಗ ಹ್ಞೂ ಅಮ್ಮ ಇರಲ್ಲ, ನಾನು ರಿಸಲ್ಟ್ ಏನೋ ಬರುತ್ತೆ ಆಮೇಲೆ ಬೇರೆ ಕೆಲಸ ನೋಡ್ಕೊಂಡ್ರೆ ಆಯಿತು, ಅಲ್ಲಿವರೆಗೂ ಈ ಕೆಲಸನೇ ಮಾಡ್ತೀನಿ ಅಂತ ಹೇಳಿದಾಗ ಹೋಗೋ ಇನ್ನೇನು ಹೇಳಿದ್ರು ಮಾತೇ ಕೇಳಲ್ಲ ನೀನು ಅಂತ ಹೇಳೋ ಟೈಮಲ್ಲಿ ಅದೇ ಟೈಮಲ್ಲಿ ಮೀನಾ ಬರ್ತಾಳೆ. ಮೀನಾ ಬಂದಾಗ ಮೀನಾ ಬಂದರು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಏನು ಮಂಜ ಏನು ಇನ್ನು ಕೆಲಸಕ್ಕೆ ಹೋಗಿಲ್ವಾ ಅಂತ ಹೇಳಿದಾಗ ಇಲ್ಲ ಅಕ್ಕ ಅಂತ ಹೇಳಿ ಹೇಳಿದಾಗ ಯಾವಾಗಲೂ ನಿನ್ನ ರಿಸಲ್ಟು ಅಂತ ಹೇಳಿ ಹೇಳ್ತಾರೆ. ಇನ್ನೇನಕ್ಕ ರಿಸಲ್ಟ್ ಬರುತ್ತೆ ಅಂತ ಹೇಳಿದಾಗ ಸರಿ ಯಾವ ಕೆಲಸಕ್ಕೆ ಹೋಗ್ತೀಯಾ ಅಂತ ಕೇಳಿದಾಗ ಅದೇ ಅಕ್ಕ ನಾನು ಇನ್ನೂ ಕೆಲಸ ತುಂಬ ಆಸೆಗಳಿದ್ದಾವೆ ಅಂತ ಹೇಳಿದಾಗ ಅದೇ ಕಣೋ ನಿನ್ನ ಆಸೆ ಏನು ಅಂತ ಹೇಳಿದಾಗ ಅಕ್ಕ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟು ಎಲ್ಲರಿಗೂ ಕೆಲಸ ಕೊಡಬೇಕಕ್ಕ, ಅದೇ ನನಗೆ ಆಸೆ ಇರೋದು ಅಂತ ಹೇಳಿ ಹೇಳ್ತಾನೆ. ಕನಕ ನಗ್ತಾ ಇರ್ತಾಳೆ. ಹಾಗೆ ಕುಸುಮ ಹೇಳ್ತಾಳೆ, ಏನು ಹೇಳ್ತಾ ಇದೆಯಾ ನೀನು, ಆಗೋದು ಅಂಥದ್ದು ಹೇಳು, ಏನು ಇದೆಲ್ಲ ಆಸೆಗಳು ನಮ್ಮ ಹತ್ರ ಆಗುತ್ತೇನೋ ಅಂತ, ಒಂದು ಬಟ್ಟೆ ತೊಗೊಳಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂಥದ್ರಲ್ಲಿ ಬಿಸ್ನೆಸ್ ಆಗೋ ಅಂಥದ್ದು ಹೇಳು ಅಂತ ಹೇಳಿ ಕುಸುಮ ಹೇಳ್ತಾರೆ. ಮಂಜ ಹೇಳ್ತಾನೆ, ಅಮ್ಮ ನಾನೇನು ಈಗಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ದೀನ, ಒಂದು ಕಂಪ್ನಿಗೆ ಸೇರಿಕೊಂಡು ಒಂದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಒಂದು ದುಡ್ಡೆಲ್ಲ ಸಂಪಾದನೆ ಮಾಡಿಕೊಂಡು ಆಮೇಲೆ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತಿದ್ದೀನಮ್ಮ ಅಂತ ಹೇಳಿ ಹೇಳ್ತಾನೆ ಮಂಜ. ಕನಕ ಹೇಳ್ತಾಳೆ, ತುಂಬ ಖುಷಿ ಆಯಿತು ಮಂಜ, ನಿನಗೆ ಈ ಥರ ಡ್ರೀಮ್ ಇದೆಯಾ ಅಂತ ಹೇಳಿ ಹೇಳಿದಾಗ ಮಾಡಬೇಕು ಅಂತ ಆಸೆ ಇದಕ್ಕ ಆದರೆ ಅಂತ ಹೇಳಿ ಹೇಳಿದಾಗ ಮೀನಾ ಹೇಳ್ತಾಳೆ, ಲೋ ಮಂಜ ನಾನು ಈಗ ನನ್ನನ್ನೇ ನೋಡು, ನಾನು ಮನೆಗೆ ಹೂ ಕೊಡೋಕೆ ಹೋಗ್ತಾ ಇದ್ದೆ, ಈಗ ನೋಡು ಕಲ್ಯಾಣ ಮಂಟಪದ್ದು ದೊಡ್ಡ ಆರ್ಡ್ರ್ ನನಗೆ ಸಿಗ್ತಾ ಇದೆ, ಹಾಗೆ ನಾವು ಏನು ಅನ್ಕೋತೀವೋ ಅದನ್ನು ನಾವು ಮಾಡಬೇಕು, ಹಾಗೆ ಕಷ್ಟನೂ ಪಡಬೇಕು ಅಂತ ಹೇಳಿ ಹೇಳ್ತಾಳೆ ಮೀನಾ. ಮಂಜ ಹೇಳ್ತಾನೆ, ನಾನು ಅದನ್ನ ಯಾಕೆ ವೆಯ್ಟ್ ಮಾಡ್ತಾ ಇರೋದು, ಸರಿ ಅಕ್ಕ ನಂಗೆ ಟೈಮ್ ಆಗುತ್ತೆ ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಮಂಜ. ಕನಕ ಹೇಳ್ತಾಳೆ ಅಕ್ಕ ಏನಕ್ಕ ತಲೆಯಲ್ಲಿ ಹೂವೇ ಹಾಕ್ಕೊಂಡಿಲ್ಲ ಬಾಯ್ಲಿ ಅಂತ ಹೇಳಿ ಹೂ ಮುಡಿಸ್ತಾಳೆ. ಕುಸುಮ ಅವರು ನಾನು ದೇವಸ್ಥಾನಕ್ಕೆ ಹೂ ಕೊಟ್ಬಿಟ್ಟು ಬರ್ತೀನಿ ಅಂತ ಕೂಡ ಅವ್ರು ಹೋಗ್ತಾರೆ. ಮಂಜ ಹೋಗಿದ್ಮೇಲೆ ಕುಸುಮ ಅಂದರೆ ಮೀನಾ ಕೇಳ್ತಾಳೆ, ಅದೇ ನೀವು ಲವ್ ಮಾಡ್ತಾರೋ ಹುಡುಗನ ಬಗ್ಗೆ ಹೇಳ್ತೀನಿ ಅಂದೆಲ್ಲ ಎಲ್ಲಿ ಅಂತ ಹೇಳಿದಾಗ ಇಲ್ಲಕ್ಕ ಹೇಳ್ತೀನಿ, ಅವ್ರಿಗೆ ಹೇಳಿದ್ದೀನಿ ವೆಯ್ಟ್ ಮಾಡೋಕ್ಕೆ ಅಂತ ಹೇಳಿದಾಗ ಸರಿ ನೀನು ಬ್ಯಾಂಕಿಗೆ ಅಮೌಂಟ್ ಕಟ್ತಾ ಅಂತ ಹೇಳಿದಾಗ ಹೂನಕ್ಕ ಕಟ್ಟಿದ್ದೀನಿ, ಹಾಗೆ ಸ್ವಲ್ಪ ದುಡ್ಡು ನಾನು ಸೇವ್ ಮಾಡ್ತಾಯಿದ್ದೀನಿ ಮದುವೆಗೋಸ್ಕರ ಅಂತ ಹೇಳಿ ಹೇಳಿದಾಗ ಈಗ ಬೇರೆ ನೋಡ್ದೆ ಅಕ್ಕ ಬಂಗಾರ ರೇಟ್ ಎಷ್ಟಾಗಿದೆ ಅಂತ ಅದಕ್ಕೂ ಕೂಡ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಕನಕ. ಮೀನಾ ಹೇಳ್ತಾಳೆ, ಹೌದು ಕನಕ ಈಗ ಆಯಿತು, ನಿಮ್ಮ ಭಾವ ಕೂಡ ನಿನಗೆ ಏನಾದರೂ ಒಂದು ಮದುವೆಗೋಸ್ಕರ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದಾಗ ಅಯ್ಯೋ ಅಕ್ಕ ಭಾವನ ಬಗ್ಗೆನಾ, ಅದ್ರ ಬಗ್ಗೆ ನನ್ನ ಟೆನ್ಷನ್ ಇಲ್ಲ ಅಕ್ಕ, ಅವರು ಕೂಡ ನನಗೆ ನಮ್ಮ ಮನೆಗೆ ಅವರು ಅಳಿಯಾಗಿ ಬಂದಿರೋದು ತುಂಬಾ ಪುಣ್ಯ ಮಾಡಿದ್ದೀವಿ ನಾವು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮೀನಾ ಒಂದು ದಾರಗಳಂತಂದು ಅಲ್ಲಿ ನಾನು ಬರ್ತಾ ಇದ್ದೆ, ಒಬ್ಬ ಹೆಂಗಸು ಅಂದರೆ ಒಬ್ಬರು ಜೋಗಮ್ಮ ಸಿಕ್ಕಿದ್ರು, ಅವ್ರು ಹೇಳಿದರು ನನಗೆ ಇವರು ನಿನ್ನ ಗಂಡನ ಕೈಯಲ್ಲಿ ಕಟ್ಟು ಅಂತ ಹೇಳಿದರು, ಅದಕ್ಕೆ ತಂದು ಕಟ್ತಾ ಇದ್ದೀನಿ, ನೀವು ಕೋಪ ಮಾಡ್ಕೋಬಾರ್ದು ಅಂತ ಹೇಳಿದಾಗ ಕೋಪ ಮಾಡ್ಕೋಬಾರ್ದು ಅಂದರೆ ನೀನು ನನಗೆ ಡ್ರಿಂಕ್ಸ್ ತಂದುಕೊಡು ಅಂದರೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದಾಗ ಈ ಟೈಮಲ್ಲೂ ಇದೇ ಥರ ಹೇಳ್ತೀಯ ನೀನು ಅಂತ ಹೇಳ್ತಿದ್ರ ಅಂತ ಹೇಳಿ ಆ ಪಿಲ್ಲೋ ಅಂತ ಅಂದರೆ ಆ ದಿಮ್ನ ತೊಗೊಂಡು ಹೊಡಿತಾ ಇರುವಾಗ ಅದೇ ಟೈಮಲ್ಲಿ ಶಾಂತಿ ಬಂದಾಗ ಶಾಂತಿಗೆ ಬೀಳುತ್ತೆ. ಶಾಂತಿಗೆ ಹೊಡೆದಾಗ ಶಾಂತಿ ಕೋಪ ಮಾಡಿಕೊಂಡು ಮೀನನ ಮುಖ ನೋಡ್ಕೊಂಡು ನಿಂತಿರ್ತಾಳೆ. ಮೀನಾ ನೋಡಿದ್ರೆ ಶಾಕ್ ಆಗಿ ನಾನು ಅತ್ತೆಗೆ ಹೊಡೆದ್ಬಿಟ್ನಲ್ಲ ಅಂತ ಹೇಳಿ ನಿಂತ್ಕೊಂಡಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.